ಇನ್ನು ಉಡುಪಿಯ ಮಣಿಪಾಲ ರಸ್ತೆಯಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಸತತ 5 ಗಂಟೆಗಳಿಂದ ಧಾರಾಕಾರ ಮಳೆಯಾಗಿದೆ. ಕಲ್ಲು ಮಣ್ಣು ಸಹಿತ ನೀರು ಹರಿತಾ ಇದೆ. ಐನಾಕ್ಸ್ ಥಿಯೇಟರ್ ಬಳಿ ನೀರು ಅಂಗಡಿ ಮುಂಗಟ್ಟುಗಳ ಒಳಗೆ ಮಳೆ ನೀರು ನುಗ್ಗಿದೆ. ರಸ್ತೆಯಲ್ಲಿ ರಾಶಿ ರಾಶಿ ಕಲ್ಲುಗಳು ಬಿದ್ದಿದ್ದಾವೆ, ಮಣ್ಣಿದೆ. ಈ ಕಲ್ಲು ಮಣ್ಣು ಸಹಿತ ನೀರು ಹರಿತಾ ಇದೆ. ಇದು ಅಂಗಡಿಗಳಿಗೂ ಕೂಡ ನುಗ್ಗುತ್ತಾ ಇದೆ. ಉಡುಪಿಯ ಮಣಿಪಾಲ್ ರಸ್ತೆಯಲ್ಲಿನ ಅವಾಂತರ ಇದು. ಸತತ 5 ಗಂಟೆಯಿಂದಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಒಂದು ಕಡೆ ಕಾಮಗಾರಿ ಆಗ್ತಾ ಇದೆ, ಮತ್ತೊಂದು ಕಡೆ ಭಾರೀ ಮಳೆ. ಈ ಮಳೆಗೆ ಉಡುಪಿಯ ಜನ ಕಂಗಾಲಾಗಿದ್ದಾರೆ. ಕಲ್ಲು ಮಣ್ಣು ಸಹಿತ ನೀರು ಹರಿತಾ ಇದೆ. ಈ ಹರಿದಂತಹ ನೀರು ಹೋಗ್ತಾ ಇರೋದು ಅಂಗಡಿ ಮುಂಗಟ್ಟುಗಳ ಒಳಗೆ. ಅಂಗಡಿ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಾಶಿ ರಾಶಿ ಕಲ್ಲು. ಮುಂಗಾರು ಪೂರ್ವ ಮಳೆಗೆ ಉಡುಪಿಯ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರ ಮಳೆ ಆಗ್ತಾ ಇದೆ. ಸತತವಾಗಿ 5 ಗಂಟೆಯಿಂದಲೂ ಕೂಡ ಇದೇ ರೀತಿ ಮಳೆ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಾನೀಗ ಉಡುಪಿ ಮಣಿಪಾಲ ರಸ್ತೆಯ ಸ್ಥಿತಿಗತಿಯನ್ನು ತೋರಿಸ್ತಾ ಇದ್ದೇನೆ. ಒಂದೇ ಮಳೆಗೆ ಯಾವ ರೀತಿಯ ಪರಿಸ್ಥಿತಿ ನೋಡಿ. ಇದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಧಾರಾಕಾರವಾಗಿ ಮಳೆಯ ನೀರು ಹರಿದಂಥ ಒಂದು ಪರಿಣಾಮ ವಾಹನಗಳು ಕೂಡ ಅಲ್ಲೇ ಬ್ಲಾಕ್ ಆಗಿ ನಿಂತಿರುವಂಥದ್ದನ್ನು ನೋಡ್ಬೋದು ನೀವು. ಬೆಳಗಿನ ಹೊತ್ತಿಗೆ ಬಂದಂಥ ಧಾರಾಕಾರ ಮಳೆಗೆ ಇಡೀ ರಸ್ತೆಯೇ ಒಂದು ಜಲಪಾತದ ರೀತಿಯಲ್ಲಿ ಹರಿತಾ ಇತ್ತು. ಅವೈಜ್ಞಾನಿಕವಾದ ಕಾಮಗಾರಿ ಇಲ್ಲಿನ ತೋಡುಗಳ ಮಣ್ಣನ್ನು ತೆರವುಗೊಳಿಸದೇ ಇರೋದ್ರಿಂದ ಈ ರೀತಿ ಆಗಿದೆ ಅನ್ನುವಂಥದ್ದು. ರಸ್ತೆ ಮೇಲೆ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳೇ ನಿಂತಿತ್ತು, ಅದನ್ನೆಲ್ಲ ತೆರವು ಮಾಡಿದ್ದಾರೆ. ಸದ್ಯ ಒಂದು ಕಾರು ಕೂಡ ಸಿಲುಕಿಕೊಂಡಿರುವುದನ್ನು ನೋಡ್ಬೋದು. ನಗರಸಭೆ ಇಲ್ಲಿ ಯಾವುದೇ ಒಂದು ಸಮರ್ಪಕ ಕಾಮಗಾರಿಯನ್ನು ನಡೆಸದೇ ಇರುವಂಥದ್ದು ಮತ್ತು ಈ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ಮೋರಿಯ ವ್ಯವಸ್ಥೆ ಕೂಡ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬಹಳ ಸಮಸ್ಯೆಯನ್ನು ತಂದೊಡ್ಡುತ್ತಾ ಇದೆ. ಅದರ ಪರಿಣಾಮವಾಗಿ ಬಹಳ ಪ್ರಮುಖ ರಸ್ತೆ ಇದೆ, ಆ್ಯಂಬುಲೆನ್ಸ್ ಎಲ್ಲ ಓಡಾಡುವಂಥ ಜಾಗ ಇದು. ಯಾಕಂದರೆ ಮಣಿಪಾಲ ಆಸ್ಪತ್ರೆಯನ್ನು ಸಂಪರ್ಕ ಮಾಡುವಂಥ ರಸ್ತೆ ಇದು. ಸೊ ಇಲ್ಲೇ ಈ ರೀತಿಯ ಸಮಸ್ಯೆ ಆಗಿ ಬೆಳಿಗ್ಗೆ 1 ಗಂಟೆಗೂ ಅಧಿಕ ಕಾಲ ಇಲ್ಲಿ ವಾಹನ ಸಂಚಾರ ಒಂದು ಸ್ಥಗಿತಗೊಂಡಿತ್ತು. ಪಕ್ಕದ ಆಸುಪಾಸಿನ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗಿತ್ತು. ಅಲ್ಲಿ ನಾವು ದೂರದಲ್ಲಿ ನೋಡಿದರೆ ಈಗಲೂ ಕೂಡ JCB ಮೂಲಕ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಇದು. ಸೊ ಇದು ಸಂಪೂರ್ಣ ನದಿಯ ರೀತಿಯಲ್ಲಿ ಇಲ್ಲಿ ನೀರು ಹರಿದು ಹೋಗ್ತಾ ಇತ್ತು ಅನ್ನುವಂಥದ್ದು. ರೆಡ್ ಅಲರ್ಟ್ ಇದೆ ಇವತ್ತು ಮತ್ತು ನಾಳೆಗೆ. ಸೊ ರೆಡ್ ಅಲರ್ಟ್ ಇದ್ದಾಗ ಸಹಜವಾಗಿ 20 ಸೆಂಟಿಮೀಟರ್ಗೂ ಅಧಿಕ ಮಳೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಕಳೆದ 4-5 ಗಂಟೆಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಲೇ ಇದೆ. ಸೊ ಈ ಎಲ್ಲ ಒಂದು ಪರಿಣಾಮವನ್ನು ಜನ ಎದುರಿಸುವಂತಾಗಿದೆ. ಬಹಳ ಸಮಸ್ಯೆಗಳಾಗ್ತಾ ಇವೆ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಗರದ ತಗ್ಗು ಪ್ರದೇಶಗಳಲ್ಲಿ ಒಂದು ಕೃತಕ ನೆರೆಯ ಭೀತಿ ಉಂಟಾಗಿರುವಂಥದ್ದು. ಸಾಕಷ್ಟು ಕಟ್ಟಡ ಕಾಮಗಾರಿಗಳು ಈ ಭಾಗದಲ್ಲಿ ಆಗ್ತಾ ಇದೆ. ಕಟ್ಟಡದ ತ್ಯಾಜ್ಯವೇ ಕಲ್ಲು ಮಣ್ಣುಗಳೇ ಇಲ್ಲಿ ಬಂದು ರಾಶಿ ಬಿದ್ದಿದೆ. ಅದರ ಜೊತೆಗೆ ಮೋರಿಯ ಕೆಲಸವನ್ನು ಸಮರ್ಪಕವಾಗಿ ಮಾಡದೇ ಇರುವುದರಿಂದ ಈ ಸಮಸ್ಯೆ ಉಂಟಾಗಿದೆ. ನಗರಸಭೆ ಈ ಬಾರಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ಅವಧಿಗೂ ಮುನ್ನ ಮಳೆಯಾಗುತ್ತೆ, ಮುಂಗಾರು ಬೇಗನೆ ಬರುತ್ತೆ ಅನ್ನುವಂಥ ಸೂಚನೆ ಇತ್ತು. ಇಷ್ಟೆಲ್ಲ ಎಚ್ಚರಿಕೆಯ ಹೊರತಾಗಿಯೂ ಕೂಡ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು, ಮೋರಿಗಳ ಹೂಳನ್ನು ತೆಗೆಯದೇ ಇರುವುದು, ಎಲ್ಲ ಒಂದು ಪರಿಣಾಮವಾಗಿ ಈ ಸಮಸ್ಯೆ ಉಂಟಾಗಿರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.